ವೀಕ್ಷಕರೇ, ಇನ್ನೇನು 2025 ಮುಗಿತಾ ಬಂತು. 2026ರ ಹೊಸ ವರ್ಷ ಆರಂಭ ಆಗ್ತಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಪೈಕಿ ಕಟಕ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳ ಬನ್ನಿ. ಮೇಡಮ್, ಇಷ್ಟೊತ್ತು ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ, ಹಾಗೆ ಮುಂದಿನ ರಾಶಿಯಾದಂತಹ ಕಟಕ ರಾಶಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ನೋಡಿ, ಯಾವುದೇ ರಾಶಿ ಹೇಳ್ಬೇಕಾದ್ರೆ ದೇವಿಯನ್ನ ಸ್ತೋತ್ರವನ್ನ ಪಠಿಸುತ್ತಾ ಶುರು ಮಾಡ್ತಾ ಹೋಗೋಣ. ಜೊತೆ ಕಟಕ ರಾಶಿ ಬೇರೆ ಅಲ್ಲ, ಚಂದ್ರ ಅಧಿಪತಿ, ಸೊ ಅಮ್ಮನೇ ಅಧಿಪತಿ ಆಗಿರೋದ್ರಿಂದ ಸೊ ದೇವಿ ಸ್ತೋತ್ರನ ಪಠಿಸುತ್ತಾ ಮುಂದುವರಿಸ್ತಾ ಹೋಗೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ, ಹರಿಪ್ರಿಯ ಕಾಮನಾ ದೇವಿ, ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ನೋಡಿ, ಕಟಕ ರಾಶಿ ಅಂತ ಹೇಳಿದೆ. ಕಟಕ ರಾಶಿಗೆ ಯಾರ ಅಧಿಪತಿ? ಚಂದ್ರ ಅಧಿಪತಿ. ಒಂದೊಂದು ಗ್ರಹಗಳ ಅಧಿಪತಿನೂ ಕೂಡ ಅದರದೇ ಕ್ಯಾರೆಕ್ಟರ್ಸ್ ಕೊಡ್ತಾ ಹೋಗುತ್ತೆ. ಯಾವ ರಾಶಿಗೆ ಯಾವ ಗ್ರಹ ಅಧಿಪತಿ ಆಗಿರ್ತಾನೋ ಆ ಕ್ಯಾರೆಕ್ಟರ್ಸೇ ಅವ್ರಿಗೆ ಕೊಡ್ತಾ ಹೋಗುತ್ತೆ. ನೋಡಿ, ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿ ಅಂದ್ರೆ ಮನೋಕಾರಕ ಯಾರಿಗೆ ಹೋಲಿಸ್ತೀವಿ? ಚಂದ್ರನ್ಗೆ ಹೋಲಿಸ್ತೀವಲ್ವಾ? ಸೊ ನಮ್ಮ ಮನಸ್ಸು ಬಿಳಿ ಹಾಳೆ ತರ ಇರ್ಬೇಕು. ಅದಕ್ಕೆ ಚಂದ್ರ ಯಾವ ಕಲರ್ ಇರ್ತಾನೆ? ವೈಟ್ ಆಗೇ ಇರ್ತಾನೆ. ಹಾಗಾಗಿ ನಮ್ಮ ಮನಸ್ಸನ್ನ ಎಷ್ಟು ಪರಿಶುದ್ಧವಾಗಿ ಇಟ್ಕೊಂಡಿರ್ತೀವೋ ಅಂದ್ರೆ ಅಲ್ಲಿ ಯಾವುದೇ ಒಂದು ಬಿಳಿ ಹಾಳೆ ಮೇಲೆ ಒಂದು ಕಪ್ಪು ಚುಕ್ಕೆ ಬಂತಂದ್ರೂ ನೋಡಕ್ಕಾಗಲ್ಲ. ಹಾಗೆ ಮನೋಕಾರಕ ಚಂದ್ರನ ಮೇಲೆ ಮನಸ್ಥಿತಿ ಇದೆಯಲ್ಲ, ಆ ನೋವುಗಳಾಗ್ಬಿಡ್ತು ಅಂತಂದ್ರೆ ಅವರಿಗೆ ಮರೆಯೋದಿಕ್ಕೆ ಆಗಲ್ಲ. ಅಷ್ಟೊಂದು ಪೇಯ್ನ ಅನುಭವಿಸ್ತಾರೆ ಕಟಕ ರಾಶಿಯವರು. ಯಾಕೆಂದ್ರೆ ತಾಯಿಗೂ ಕೂಡ ಹೋಲಿಸ್ತೀವಿ ಚಂದ್ರನ. ಮನೋಕಾರಕನಾದಂತಹ ಚಂದ್ರನ ತಾಯಿಗೆ ಹೋಲಿಕೆ ಮಾಡೋದ್ರಿಂದ ಆ ಹೋಲಿಕೆಯಲ್ಲಿ ಕಟಕ ರಾಶಿಯವರು ಬಹಳಷ್ಟು ಮೃದು ಸ್ವಭಾವದರಾಗಿರ್ತಾರೆ. ನೋಡಿ, ಈಗ ಯಾರೇ ಆಗಿರ್ಲಿ ಕಟಕ ರಾಶಿ, ಅದು ಗಂಡಸರೇ ಆಗಿರ್ಲಿ, ಹೆಂಗಸರೇ ಆಗಿರ್ಲಿ, ಪುರುಷರೇ ಆಗಿರ್ಲಿ, ಸ್ತ್ರೀಯರೇ ಆಗಿರ್ಲಿ, ಖಂಡಿತ ಅವರು ಒಂದು ಕಟಕ ರಾಶಿಯರಾಗಿದ್ದಾರೆ ಅಂದ್ರೆ ಅವ್ರ ಮನಸ್ಸು ಹೆಣ್ಣಿನ ಹೃದಯ ತರ ಇರುತ್ತೆ. ತುಂಬಾ ಸ್ಮೂತ್ ಇರ್ತಾರೆ. ಅವ್ರಿಗೊಂದು ಸ್ವಲ್ಪ ನೋವು ಮಾಡಿದ್ರು ಕೂಡ ಒಂಥರ ಗಳಗಳನೇ ಹತ್ತಿ ಬಿಡ್ತಾರೆ. ಖಂಡಿತ ಹೇಳ್ತಾರೆ. ಗಂಡಸಾದ್ರೂ ಕೂಡ ಮೊದಲೇ ಹೇಳ್ತಾರೆ, ಹೆಚ್ಚು ಹೆಂಗಸರು ನಗ್ಬಾರ್ದು, ಗಂಡಸರು ಅಳ್ಬಾರ್ದು ಅಂತ ನಾನು ನಂಬೇಡಿ ಅಂತ ಹಿಂದಿನ ಪಡೆದಲ್ಲಿ ಹೇಳ್ತಿರ್ತಾರೆ. ನಾವು ಹಿಂದಿನ ಒಂದು ಕಾಲದಲ್ಲಿ ಕೇಳ್ತಿರ್ತೀವಿ ಆ ಮಾತನ್ನ, ಹೆಚ್ಚು ನಗೋ ಹೆಂಗಸರನ್ನ, ಹಾಳೋ ಗಂಡಸರನ್ನ ನಂಬೇಡಿ ಅಂತ ಹೇಳಿ. ಖಂಡಿತ ಹಂಗಲ್ಲ. ಏಕೆಂದ್ರೆ ಅವರ ಒಂದು ಮನಸ್ಥಿತಿ, ಮನೋಕಾರಕ ಚಂದ್ರ ಒಂದು ಸ್ಥಿತಿಯಲ್ಲಿ ಕುಳಿತಿರೋದ್ರಿಂದ ಆ ನೋವು ಆದ್ರೆ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಅವ್ರನ್ನ ಹೆಣ್ಣು ಅಂತಾನೆ ಹೇಳ್ಬೋದು, ಹೆಣ್ಣಿನ ಮನಸ್ಥಿತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಕಟಕ ರಾಶಿ ಅಧಿಪತಿ ಚಂದ್ರ ಯಾವಾಗಲೂ ಸೂಕ್ಷ್ಮ ಸ್ವಭಾವದ ವ್ಯಕ್ತಿ ಆಗಿರೋದ್ರಿಂದ ಅಲ್ಲೇ ಕೂಡ ವ್ಯಯಾಧಿಪತಿ ಆಗಿರುವಂತಹ ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಸೊ ಈ ರಾಶಿ ಮೇಲೆ ಬರ್ತಿದ್ದಾನೆ ಅಂತ ಅಂದ್ರೆ ಜನ್ಮ ಗುರು ನರೋ ದುಃಖ ಆಲ್ರೆಡಿ ವ್ಯಯಾಧಿಪತಿ ಹಾಕೊಳ್ತಾನೆ, ಜೊತೆಗೆ ರಾಶಿಗೆ ಬರ್ತಾ ಇದ್ದಾನೆ. ಸೊ ಹಂಗಾಗಿ ಸ್ವಲ್ಪ ಎಲ್ಲೋ ಕಟಕ ರಾಶಿಯವರಿಗೆ ಸ್ವಲ್ಪ ನೋವುಗಳನ್ನ ತಂದ್ಕೊಡೋ ಅಂಥದ್ದು, ನರಗಳಲ್ಲಿ ನೋವು ಕೊಡೋ ಅಂಥದ್ದು ಆಗ್ತಾ ಹೋಗುತ್ತೆ. ಆದರೆ ನಿಮ್ಮ ಸಪ್ತಮ ಭಾವವನ್ನು ನೋಡೋದ್ರಿಂದ, ಸೊ ಕಟಕ ರಾಶಿಯವರಿಗೆ 7ನೇ ಮನೆ ಭಾವವನ್ನು ನೋಡೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಇದ್ರೆ ಅಥವಾ 9ನೇ ಮನೆಯ ಸ್ಥಾನಾಧಿಪತಿ ಅಲ್ಲಿ ಯಾವ್ದಾರ ಒಂದು ದೋಷಗಳೇನಾದ್ರು ಇದ್ರೆ ಪರಿಹಾರ ಆಗುವಂತಹ ಟೈಮು ಕಟಕ ರಾಶಿಯವ್ರಿಗಿದ್ರೆ ಖಂಡಿತ ಪರಿಹಾರ ಆಗ್ತಾ ಹೋಗುತ್ತೆ. ಜೊತೆಗೆ ಭಾಗ್ಯದ ಸ್ಥಾನ ಮತ್ತೆ ದಶಮ ಸ್ಥಾನ ಜೊತೆಗೆ ಲಾಭಸ್ಥಾನ ಏನಿದೆ ಕೂಡ ಅದು ಕೂಡ ನಮಗೆ ಗುರು ಸಂಚಾರದಿಂದ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ತಾ ಆಗ್ಬೋದು. ಆಲ್ರೆಡಿ ಶನಿ 9ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಶನಿ ಅಂತೀವಿ. ಸೊ 9ನೇ ಮನೆ ಶನಿ ಇದ್ದಾಗ ಏನಾಗುತ್ತೆ, ನಾನು ಹೇಳಿದೆ ಭಾಗ್ಯದ ಶನಿ ಯಾವ ಮನೆಯಲ್ಲಿ ದೇವ ಕುಳಿತಿರ್ತಾನೋ ಅಲ್ಲಿ ಖಂಡಿತ ಒಳ್ಳೇದಾಗತ್ತೆ ಅಂತ. ಸೊ ಹಂಗಾಗಿ ಭಾಗ್ಯದ ಬಾಗಿಲು ತೆರೆದಿದೆ ಅಂತಾನೆ ಹೇಳ್ಬೋದು. ಕಟಕ ರಾಶಿಯವ್ರಿಗೆ ಅದೊಂದು ಒಳ್ಳೆ ಶುಭ ಫಲ ಕೊಟ್ಟಿದೆ. ಗುರು ಸ್ವಲ್ಪ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ ಕಟಕ ರಾಶಿಯವರಿಗೆ. ಯಾಕಂದ್ರೆ ಮನೋಕಾರಕ ಚಂದ್ರ ಬರೀ 2 ದಿನಕ್ಕೊಂದ್ಸರಿ ಓಡಾಡಿದ್ರೆ ಇನ್ನೆಲ್ಲ ಗ್ರಹಗಳು ಬದಲಾವಣೆ ಆಗಕ್ಕೆ 18 ತಿಂಗಳು ಬೇಕಾಗತ್ತೆ. ಶನೇಶ್ವರ ಮಾತ್ರ 2.5 ತಿಂಗಳು 2.5 ವರ್ಷಗಳು ಬೇಕಾಗೋದ್ರಿಂದ ಸ್ವಲ್ಪ ಟ್ರಾನ್ಸಿಟ್ ಸ್ಟೇಜ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆದರೆ ಕಟಕ ರಾಶಿಯವರಿಗೆ ಒಳ್ಳೆ ದಶಾಭುಕ್ತಿ ನಡೀತಾ ಇದೆ ಅಂದರೆ, ನಿಮ್ಮ ಒಂದು ದಶಾಭುಕ್ತಿಗಳಲ್ಲಿ ಒಳ್ಳೆ ಯೋಗ ನಡೀತಿದೆ ಅಂದರೆ ಖಂಡಿತ ಉತ್ತಮ ಫಲಗಳನ್ನೇ ಕೊಡ್ತಾ ಹೋಗುತ್ತೆ. ಹೆಚ್ಚು ಯೋಚನೆ ಮಾಡೋದು ಬೇಡ. ಆದರೂ 2026 ಭಾಗ್ಯದಲ್ಲೇ ಶನಿಯಿಂದ ನಿಮ್ಮ ಒಂದು ಭಾಗ್ಯದ ಬಾಗಿಲಿಗೆ ಕೊರತೆ ಏನಿರೋದಿಲ್ಲ. ಆದರೆ ಧನಸ್ಥಾನಾಧಿಪತಿಯಾಗಿ ಸ್ವಲ್ಪ ಅಲ್ಲಿ ರವಿ ಕೂಡ ಇರೋದ್ರಿಂದ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಬೇಗ ಆಗ್ತಾ ಹೋಗುತ್ತೆ ಕಟಕ ರಾಶಿಯವರಿಗೆ. ಯಾಕೆಂದ್ರೆ ರವಿ ಅಲ್ಲೇ ಸ್ಥಿತನಾಗಿದ್ದಾನೆ, ಶುಕ್ರ ಕೂಡ ಅಲ್ಲೇ ಇರೋದ್ರಿಂದ ನೆಕ್ಸ್ಟ್ ಶುಕ್ರ ಕನ್ಯಾ ಮನೆಗೆ ಬರೋದ್ರಿಂದನೂ ಕೂಡ ಸ್ವಲ್ಪ ಯಾವ್ದಾರ ಲ್ಯಾವಿಶ್ ಆಗಿರುವಂತಹ ಫ್ರೆಂಡ್ಸ್ಗಳು ಕೂಡ ಸಿಗ್ತಾ ಹೋಗೋದು 3ನೇ ಮನೆಯಲ್ಲಿ. ಸೊ 3ನೇ ಮನೆ ಭಾತೃಸ್ಥಾನ ಅಂತ ಹೇಳ್ತೀವಿ. ಸೊ ಭಾತೃಸ್ಥಾನದಲ್ಲಿ 3ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ಗಳು ಎಲ್ಲ ಒಳ್ಳೊಳ್ಳೆ ಲಕ್ಸುರಿ ಫ್ರೆಂಡ್ಸ್ಗಳು ಪರಿಚಯ ಆಗುವಂಥದ್ದು ಕೂಡ ಆಗ್ಬೋದು. ಜೊತೆಗೆ ಕಟಕ ರಾಶಿಯವರು ಯಾವಾಗಲೂ ಹೇಳಿದೆ, ಸ್ವಲ್ಪ ಮನಸ್ಸು ಬೇಗ ನೋವು ಮಾಡ್ಕೋಬೇಡಿ. ಏನೇ ಅಂತ ಅಂದರೂ ಆ ಮನೋಕಾರಕ ಚಂದ್ರ ನಮಗೆ ಕರೆಕ್ಟಾಗಿ ಸ್ಥಿತಿಗತನಾಗಿದ್ದರೆ ಮಾತ್ರ, ಅಂದರೆ ಅವ್ನು ಯಾವಾಗಲೂ ಕಾಮ್ ಆಗಿದ್ರೆ ಮಾತ್ರ ನಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಮನಸ್ಸೇ ಚಂಚಲ ಆಗ್ಬಿಟ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಅಂತಹ ಮನಸ್ಸನ್ನು ನೀವು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ ಯಾವಾಗಲೂ ಕಟಕ ರಾಶಿಯವರು. ಯಾಕೆಂದರೆ ಎಕ್ಸ್ಪ್ರೆಷನ್ ಮಾಡೋಕ್ಕಿಂತ ಮುಂಚೆ ಎದುರುಗಡೆ ಇರೋ ವ್ಯಕ್ತಿಗಳು ಯಾರು ಅಂತ ನೋಡ್ಕೋಬೇಕಾಗತ್ತೆ ವೀಕ್ಷಕರೇ. ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು. ನಿಮ್ಮ ಮುಂದೆ ಒಳ್ಳೆದನ್ನೇ ಹೇಳಿದ್ರು ಕೂಡ ಹಿಂದೆ ಬೇರೆ ಥರ ಮಾತಾಡುವಂತಹ ಬಹಳಷ್ಟು ಜನಗಳು ಈ ಕಾಲದಲ್ಲಿ ಇದ್ದಾರೆ. ಯಾಕೆಂತ ಅಂದರೆ ಮಾತು ನಮ್ಗಳ ಜೊತೆ ಹಾಡ್ತಾ ಇದ್ದಾರೆ, ತುಂಬ ಸವಿನಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರ ಹಿಂದೆ ಉದ್ದೇಶ ಏನೋ ಇದೆ ಅಂತಂದರೆ ನಮ್ಮನ್ನು ಹಾಳು ಮಾಡೋದಕ್ಕೆ ಇದೆ ಅಂತ ಮೊದಲೇ ಅದಕ್ಕೆ ಹೇಳ್ತಾರೆ. ಹೊಗಳೋರು ಹಾಳಾಗಕ್ಕೆ ಹೇಳ್ತಾರೆ, ಬೈಯೋರು
ಬದುಕೋಕೆ ಹೇಳ್ತಾರೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಮುಂದೆ ಸವಿನಯವ ಮಾತಾಡಿ ಹಿಂದೆ ನಿಮಗೆ ಬ್ಯಾಕ್ ಸ್ಟಬನ್ ಮಾಡುವಂತಹ ಒಂದು ವ್ಯಕ್ತಿಗಳು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಜೊತೆಗೆ ಕಟಕ ರಾಶಿಯವರಿಗೆ 7ನೇ ಮನೆ ಅಧಿಪತಿ ಅವನೇ ಆಗಿರೋ ಶನಿದೇವನೇ ಆಗಿರೋದ್ರಿಂದ ಅವನು ಇವಾಗ ಭಾಗ್ಯಸ್ಥಾನದಲ್ಲಿ ಕೊಳ್ತಿದ್ದಾನೆ. ಸೊ ಸಪ್ತಮಾಧಿಪತಿ ಆಗಿದಂತಹ ಶನಿದೇವ ಭಾಗ್ಯಸ್ಥಾನದಲ್ಲೇ ಇರೋದ್ರಿಂದ ಗಂಡನ ಒಂದು ವಿಚಾರದಲ್ಲಿ ಏನಾರು ಏರಿಳಿತಗಳಿದ್ರೆ ಅಥವಾ ಅಡುಕು ತೊಡಕುಗಳು ಏನಾದ್ರು ಇದ್ರೆ, ಕೋರ್ಟ್ ಕೇಸ್ಗಳೇನಾದ್ರು ಇದ್ರೆ ಖಂಡಿತ ಪರಿಹಾರ ಆಗುವಂಥ ಟೈಮು ಕಟಕ ರಾಶಿಯವರಿಗೆ. ಸೊ ಕಟಕ ರಾಶಿಯವರಿಗೆ ಶನಿದೇವನ ಕೃಪೆ ಇರೋದ್ರಿಂದ, ಗುರುದೃಷ್ಟಿ ಇಲ್ಲ ಅಂದರೂ ಕೂಡ ಶನಿಯ ಒಂದು ಕೃಪೆ ಇರೋದ್ರಿಂದ ಖಂಡಿತ ಅವರ ಒಂದು ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗ್ಬೋದು. ಆದರೆ ಅವ್ರ ದಶಾಭುಕ್ತಿಗಳನ್ನು ಕೂಡ ಅವ್ರು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬಟ್ ಆದರೆ 2026 ಒಂದು 50% ಅಂತ ಹೇಳ್ಬೋದು ಕಟಕ ರಾಶಿಯವರಿಗೆ. ಅಂದರೆ 50% ಶುಭ ಫಲ ನೋಡ್ತಾರೆ, ಇನ್ನು 50% ಅಶುಭ ಫಲಗಳನ್ನು ನೋಡೋದ್ರಿಂದ ನೀವು ಆದಷ್ಟು ಗುರುದೇವನ ಆರಾಧನೆ ಮಾಡುವಂಥದ್ದು, ಮಂತ್ರಾಲಯಕ್ಕೆ ಹೋಗುವಂಥದ್ದು. ನೋಡಿ, ಯಾವಾಗ ಗುರು ಚೆನ್ನಾಗಿಲ್ಲ ಅಂದಾಗ ಗುರುಗಳನ್ನ ಆರಾಧನೆ ಮಾಡಿ. ನೀವು ಗುರುಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲಪ್ಪ, ನಾವು ಅದನ್ನ ಹೋಗೋಕ್ಕಾಗಲ್ಲ, ನಮ್ಗೆ ಕಷ್ಟ ಇದೆ, ರಾಘವೇಂದ್ರ ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರೆಲ್ಲ ಆಲಂಗುಡಿ ಗುರು ಟೆಂಪಲ್ಗೂ ಕೂಡ ಹೋದರೆ ತುಂಬ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಯಾಕೆಂದರೆ ನವಗ್ರಹಗಳ ಟೆಂಪಲ್ ತುಂಬ ಪ್ರೆಡಿಕ್ಷನ್ ಕೊಡ್ತಾ ಹೋಗುತ್ತೆ ವೀಕ್ಷಕರೇ. ನೋಡಿ, ನಮ್ಮ ದಶಾಭುಕ್ತಿಯಲ್ಲಿ ಏನು ನಡೀತಾ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗೋದ್ರಿಂದ, ತುಂಬ ಪ್ರಾಮುಖ್ಯತೆ ಕೊಡೋದ್ರಿಂದ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ನೋಡ್ಕೊಳ್ಳಿ. ಅದು ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ, ಅಂತಹ ದಶಾಭುಕ್ತಿಗೆ ಅನುಗುಣವಾಗಿ ನೀವು ಆ ಟೆಂಪಲ್ಗೆ ಹೋಗೋದ್ರಿಂದ, ಈಗ ಆಲಂಗುಡಿ ಗುರು ಹೇಳಿದೆ, ಸೊ ಯಾರ ಅಧಿಪತಿ? ಗುರು ಅಧಿಪತಿ. ಸೊ ನಿಮಗೆ ಗುರು ಚೆನ್ನಾಗಿಲ್ಲ, ಇವಾಗ ಹೋಗಿ ಒಂದು ಹೆಜ್ಜೆ, ಹೆಂಗೂ ಟ್ರೈನ್ ಇದೆ, ಇಲ್ಲಿಂದ ಕುಂಭಕೋಣಂಗೆ ಹೋಗಿ ಟ್ರೈನ್ ಇದೆ, ಇಲ್ಲಿಂದ ನೀವು ಬೆಂಗಳೂರಿಂದ ಕುಂಭಕೋಣಂಗೆ ಹೋದ್ರೆ ಅಲ್ಲಿಂದ ಆಲಂಗುಡಿಗೆ ಹೋಗಿ ಲೋಕಲ್ ಯಾವ್ದಾರ ಒಂದು ವೆಹಿಕಲ್ಗಳು ಸಿಗ್ತಾ ಹೋಗುತ್ತೆ. ಆಲಂಗುಡಿ ಗುರುನ ಹೋಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ಒಂದು ಸರಿ ಹೋಗಿ ಬನ್ನಿ ನವಗ್ರಹ ಟೆಂಪಲ್ಗೆ, ಅದ್ರಲ್ಲಿ ಆಗುವಂಥ ಬದಲಾವಣೆನ ನೀವೇ ಹೇಳ್ತೀರಾ. ಆದರೆ ಹೋಗೋದಕ್ಕೆ ಆಗಲ್ಲಪ್ಪ ಅನ್ನೋರಿಗೆ, ನಾನು ಜರ್ನಿ ಮಾಡೋಕ್ಕಾಗಲ್ಲ ಅನ್ನೋರ್ಗೂ ಕೂಡ ಯಾರು ಪಾಠ ನಡೆಸಿ ಗುರುಗಳು, ನೋಡಿ, ಒಂದಕ್ಷರ ನಡೆಸಿದಂಥವನು ಕೂಡ ಗುರು ಅಂತ ಹೇಳ್ತೀವಿ. ಒಂದಕ್ಷರ ಕಲಿತ ಗುರು ಅಂತ ಏನಂತ ಕರೆದಾಗ ಆ ಗುರುಗಳು ಯಾರ್ದ ನಿಮ್ಮ ಕೈ ತಿದ್ದು ನಡೆಸಿರ್ತಾರಲ್ಲ ಅವರು ನಿಮಗೆ ಪ್ರಥಮ ಗುರುಗಳು. ಯಾರು ಹೇಳ್ಕೊಟ್ಟಿರ್ತಾರೆ ನೋಡಿ, ಸ್ಟಾರ್ಟಿಂಗ್ 1ನೇ ಕ್ಲಾಸಿಂದ ಹಿಡಿದು ನಮಗೆ ಒಂದು 5th ಒಂದು ಸ್ಟೇಬಲ್ ತಂದಿರ್ತಾರೆ. ಅಂತಹ ಗುರುಗಳನ್ನ ನೋಡಿ ಅಂಥ ಗುರುಗಳು ಸಿಕ್ಕಿದಾಗ ಅವರಿಗೆ ಫಲತಾಂಬೂಲಗಳನ್ನು ಕೊಟ್ಟು, ನಿಮ್ಮ ಕೈಯಲ್ಲಾದಂತಹ ವಸ್ತ್ರ ಮತ್ತು ಹಣವನ್ನು ಒಂದು ಗಿಫ್ಟ್ ಆಗಿ ಕೊಟ್ಟು, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಒಂದು ಗಿಫ್ಟ್ ಆಗಿ ಕೊಟ್ಟು ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ್ರೆ ಖಂಡಿತ ನಿಮಗೆ ಗುರುಗಳ ಆಶೀರ್ವಾದ ಸಿಕ್ತು ಅಂತಾನೆ. ಸೊ ಇಷ್ಟು ಈಸಿ ಕೆಲಸ ಮಾಡದೆ ಏನು ವೀಕ್ಷಕರೇ, ಖಂಡಿತ ಗುರುಗಳನ್ನ ಬಲಪಡಿಸ್ಕೊಳ್ಳಿ. ಇನ್ನೂ ನಿಮ್ಮ ಕೈಲಿ ಅದಕ್ಕೆ ಆಗಲ್ಲ ಅಂತ ಅಂದರೆ ಗುರುವಿಗೆ ಸಂಬಂಧಪಟ್ಟಂಥ ಹಳ್ಳಿ ಮರವನ್ನು ಪ್ರದಕ್ಷಿಣೆ ಮಾಡೋದು, ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡು 10 ನಿಮಿಷ ಗುರುವನ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಕಟಕ ರಾಶಿಯವರಿಗೆ 2026 ಶುಭ ಫಲವನ್ನೇ ಕೊಡ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, 2026 ಕಟಕ ರಾಶಿಯ ಭವಿಷ್ಯ ಹೇಗಿತ್ತು ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ.